ಯಾರಂತಲೇ ಗೊತ್ತಿಲ್ಲ ನನಗೆ. ಒಂದ್ ಕಡೆ ಬಂದು ನಿಮ್ಮ ಶಾಲೆಗೆ ಏನಾದ್ರು ಕೊಡ್ಬೇಕಂತ ಮಾಡಿದರೆ ಏನ್ ಕೊಡ್ಲಿ ಮೇಡಮ್ ಕೇಂದ್ರ. ಅವಾಗ ನಮ್ಗೆ ಅಗತ್ಯವಿದೆ ಬೇಕಂತ ನೋಟ್ ಪುಸ್ತಕ, ಸರ್ ನೋಟ್ ಪುಸ್ತಕ ಕೊಡಿ ಅಂತ ಅವ್ರು ಹೇಳಿ ಒಂದು ವಾರದೊಳಗೆ ನೋಟ್ ಪುಸ್ತಕ ವ್ಯವಸ್ಥೆ ಆಯ್ತು ನಮ್ಗೆ. ಬಡಗ್ ಬಿಟ್ಟು ಸೊಸೈಟಿ ಅವ್ರು ಕೊಡ್ತಿದ್ರು, ಬಡಗ್ ಬಿಟ್ಟು ಇಂದ್ರಾಳಿ ಜಯಕರ್ಸಲು ನೋಟ್ ಬುಕ್ ಅನ್ನು. ಅದು ಪ್ರತಿ ವರ್ಷ ನಮ್ಗೆ ಅವ್ರು ಕೊಡೋ ಅಂತೇಳಿ ಮಾತು ಕೂಡ ಕೊಟ್ಟಿದ್ರು. ನಾವು ಕೊಡ್ತೇವೆ ಮೇಡಮ್ ಅಂತ ಹೇಳಿದ್ರು, ಕೊಟ್ಟು ಮತ್ತೇನ್ ಬೇಕು ಮೇಡಮ್ ಕೇಂದ್ರ. ಮತ್ತೇನ್ ಕಡೆ ಹಾಗಾದ್ರೆ ಏನ್ ಕೇಳೋದು ಒಂದು ಸ್ಟ್ಯಾಂಡ್ ಬೇಕು ಚಪ್ಪಲಿ ಇಟ್ಟಿಗೆ ಮಕ್ಕಳಿಗೆ ಅಂತ ಕೇಳಿದ್ರು. ಮತ್ತೆ ಅನ್ನಿಸ್ತು ಈ ಮಳೆಗಾಲದಲ್ಲೆಲ್ಲ ಇಟ್ಕೊಂಡು ಈ ಮಕ್ಕಳು ಆತಿಥಿ ಹಾಕಿ ಅದು ಹಾಳಾಗೋದು ಬೇಡ ಅಂತ ಅದು ಕ್ಯಾನ್ಸಲ್. ಅಷ್ಟೊತ್ತಿಗೆ ಒಂದು ಏನಂತ ಆಲೋಚನೆ ಮಾಡಿ ಹೇಳಿ ಮೇಡಮ್ ಸರ್ ನಮ್ಮ ಶಾಲೆ ನಿಮ್ಗೆ ಹೇಗೆ ಗೊತ್ತಾಯ್ತು ಕೇಳಿ. ಇವರಲ್ಲ, ಇವರ ಫ್ರೆಂಡ್ ಸತೀಶ್ ಚೇರ್ಗಾಡಿ ಅನ್ನೋರು, ಅವರೇ ಫೋನ್ ಮಾಡಿದ್ರು. ನಾನು ಹಾಗಾದ್ರೆ ನಮ್ಮ ಶಾಲೆ ನೋಡಿದ್ರೆ ಕೇಳಿದೆ. ನೋಡ್ಲಿಲ್ಲ ಮೇಡಮ್, ನಾನು ಯಾರಂತ ಗೊತ್ತಂತ ಇಲ್ಲ. ಹಾಗಾದ್ರೆ ನೀವು ಹೇಗೆ ನಂಗೆ ನನ್ನ ಫೋನ್ ನಂಬರ್ ನಿಮ್ಗೆ ಹೇಗೆ ಸಿಕ್ಕಿದ್ದು ಮೇಡಮ್? ನಿಮ್ಮ ಫೋನ್ ನಂಬರ್ ತಗೊಳ್ಳಿಕ್ಕೆ 1 ತಿಂಗಳು ಬೇಕಾಯ್ತು ನನಗೆ. ಯಾಕೆ ಕೇಳಿದೆ? ಇಲ್ಲಿ ಇಷ್ಟೇ ಹತ್ರ ಇದ್ರಿ ಸರ್, ನನ್ನ ಫೋನ್ ನಂಬರ್ ನಿಮ್ಗೆ ಸಿಕ್ಕಿಲ್ವಾ ಮೇಡಮ್? ನಿಮ್ಮ ಊರಿನವ್ರ ಹತ್ರವೇ ಕೇಳಿದೆ ನಾನು, ಫೋನ್ ನಂಬರ್ ಕೊಡಿ ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೆ ನಿಮ್ಮ ನಂಬರ್ ನನಗೆ ಕೊಡ್ಲಿಲ್ಲ. ಅವರು ಹೇಳಿಲ್ವ ನೀವು ಶಾಲೆಗೆ ಏನಾದ್ರು ದಾಂಡ ಕೊಡ್ತೀವಿ ಅಂತ ಹೇಳಿದೆ ಮೇಡಮ್. ಆ ಶಾಲೆಗೆ ಅಂತ ಕೊಡ್ತೀರಿ? ಇದು ಬಂದ ಮಾತು. ಆ ಶಾಲೆಗೆ ಅಂತದ್ದು ಬೇಡ, ಎಲ್ಲ ಬಂದಾಗಿದೆ ಅಂತ ಕೊಡುದು, ಇನ್ನು ಬೇಡ ಅಂತೇಳಿ ಫೋನ್ ನಂಬರ್ ಕೊಡ್ಲಿಲ್ಲ. ನನ್ನ ನಂಬರ್ ಇತ್ತು ಅವರ, ಅದು ಯಾರಂತ ಕೂಡ ನಾನು ಹೇಳಿದ್ರು. ಬೇಡ, ಅದು ಈ ಸಂದರ್ಭದಲ್ಲಿ ನಾನು ಹೇಳುದಿಲ್ಲ ಅಂದ್ರೆ ಎಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಶಾಲೆಗೆ ಇವರು ಬರ್ಲಿಕ್ಕೆ ಹೇಳಿದ್ರು. ಕಡೆಗೆ ಯಾರೋ ಒಬ್ರು ಅವ್ರು ಹೇಳಿದ್ರು, ಅವರನ್ನು ಗುರುತಿಸಿ ಮೇಡಮ್ ಅವರ ಹೆಸರು ಹೇಳ್ಬೇಕು ನೀವು ಈ ಸಂದರ್ಭದಲ್ಲಿ ಅಂತ ಹೇಳಿದ್ರು. ಯಾರೋ ಒಬ್ರು ಪಾಂಡೇಶ್ವರರು ಶಾಲಿನಿ ಅನ್ನೋರು, ಅವ್ರು ಎವಿ ಬಾಳಕದಲ್ಲಿ ನರ್ಸ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಯಾರಂತೆ ಕುಂಬ್ರಗೋಡ್ ಶಾಲೆ ಒಳ್ಳೆ ಅಲ್ಲೇನಾದ್ರೂ ಕೊಡಿ ಸರ್ ಅಂತೇಳಿ ಸತೀಶ್ ಸರಿ ಫೋನ್ ಮಾಡಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಶಾಲೆ ಹಳೆ ವಿದ್ಯಾರ್ಥಿನ ಒಬ್ಳು ಅಕ್ಷತಾ ಅಂತೆ, ಯಾರಂತ ನಂಗೆ ಗೊತ್ತಿಲ್ಲ. ಮಗು ನಾನು ನೋಡ್ಲಿಲ್ಲ, ನಾನು ಬರೋ ಮೊದಲೇ ಇಲ್ಲಿ ಕಲ್ತು ಹೋಗಿದ್ದ ಮಗು. ಆ ಮಗು ಕೂಡ ಹೇಳಿದಂತೆ ಕುಂಬ್ರಗೋಡ್ ಶಾಲೆ ತುಂಬಾ ಇಂಪ್ರೂವ್ ಆಗ್ತದೆ, ಆ ಶಾಲೆಗೆ ಏನಾದ್ರು ಕೊಡಿ, ಆ ಮಕ್ಕಳಿಗೆ ಏನಾದ್ರು ಕೊಡಿ ಅಂತ ಹೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಆಮೇಲೆ ನನಗೆ ಕಾಲ್ ಮಾಡಿ ಅವರು ಆವಾಗ ಒಂದು 3 ತಿಂಗಳು ಕಳೆದು ಹೋಗಿತ್ತು ಸರ್. ಇಷ್ಟೆಲ್ಲ ಆಗುವಾಗ ಅವರೇ ಮುಖ ನಾನು ನೋಡಿದ್ರು, ನನ್ನ ಮುಖ ಅವ್ರು ನೋಡಿ ಫೋನಲ್ಲೇ ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡ್ತಿದ್ದೇವೆ. ಎಂತ ಬೇಕು ಎಂತ ಕಡೆಯಾಗಿ ನಾನು ನನ್ನ ಸ್ಟಾಫ್ ಮೀಟಿಂಗ್ ಕರೆದೆ. ಮೇಡಮ್ ಎಂತ ಕೇಳುದು ನೀವು, ಹೇಗೋ ಆಚೆಗೆ ಒಂದು ಹೊಸ ಕಟ್ಟಡ ಆಗ್ತದೆ, ಆಚೆ ಸಿಕ್ತಾಗ್ತದೆ, ಆ ಮಕ್ಕಳಿಗೆ ಕುಡಿಲಿಕ್ಕೆ ನೀರಿಗೆ ಒಂದು ವ್ಯವಸ್ಥೆ ಆಗ್ಬೇಕಲ್ಲ, ಅದನ್ನೇ ಕೇಳಿಬಿಡಿ ಮೇಡಮ್. ಕುಡಿಯುವ ನೀರಿನ ಘಟಕ ಬೇಕು ಸರ್ ಅಂತ ಕೇಳ್ತೇನೆ. ಹಾಗಾದ್ರೆ ನಿಮ್ಗೊಬ್ಬರ ನಂಬರ್ ಕೊಡ್ತೇನೆ ಮೇಡಮ್, ಕಾಂಟ್ಯಾಕ್ಟ್ ಮಾಡಿ ಕೊಡ್ತೇನೆ, ನೀವು ಅವ್ರ ಹತ್ರ ಒಂಚೂರು ಮಾತಾಡಿ ಹೇಳಿ. ಇವರ ನಂಬರ್ ಕೊಟ್ಟು ಇವರು ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಮೇಡಮ್ ಅವ್ರು ತುಂಬಾ ಮಾತಾಡ್ರು. ಮೇಡಮ್ ಎಂತ ಬೇಕು ಹೇಳಿ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ಶಾಲೆಗೆ ಬರ್ತೇನೆ ಅಂತ ಹೇಳಿ. ಯಾಕಂದ್ರೆ ಇವರು ತುಂಬಾ ಬಿಸಿ, ಬರುದೇ ಕಷ್ಟ. ಏನು ನಮ್ಮ ಪುಣ್ಯ, ನಮ್ಮ ಶಾಲೆಗೆ ಯೋಗಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಅವ್ರು ಇಡೀ ಹೊತ್ತು ಸಮಾಜ ಸೇವೆಯಲ್ಲಿ, ನಾನು ಪ್ರತಿ ಸಲ 5-5 ನಿಮಿಷಕ್ಕೊಮ್ಮೆ ಅವರು ಸ್ಟೇಟಸ್ ನೋಡ್ತೇನೆ. ಒಮ್ಮೆ ಆ ಶಾಲೆ, ಒಮ್ಮೆ ಈ ಶಾಲೆ, ಒಂದು ಅಲ್ಲಿ, ಒಮ್ಮೆ ಇಲ್ಲಿ, ಒಂದು ಆಶ್ರಮದಲ್ಲಿ ಮಗಳು ಹುಟ್ಟಿದ ಹಬ್ಬಕ್ಕೆ ಆಶ್ರಮಕ್ಕೆ ಹೋಗಿ ಮಕ್ಕಳಿಗೆಲ್ಲ ಅಲ್ಲಿರುವಂತಹ ಅನಾಥರಿಗೆಲ್ಲ ಏನು ಬೇಕು ಕೊಡುವುದನ್ನು ಕೊಟ್ಟಿದ್ದಾರೆ. ಯಾರು ಕೊಡ್ತಾರೆ ಈಗಿನ ಕಾಲ? ದೇವರು ಎಲ್ಲ ರೀತಿಯ ಅನುಕೂಲ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಅಂಶವನ್ನ ಬಡವರಿಗಾಗಿ, ಕಷ್ಟದಲ್ಲಿದ್ದವರಿಗಾಗಿ, ವಿದ್ಯಾರ್ಥಿಗಳಿಗಾಗಿ, ಶಿಕ್ಷಣಕ್ಕಾಗಿ, ಅಸಹಾಯಕರಿಗೆ, ಅನಾಥರಿಗೆ ಸಹಾಯ ಮಾಡ್ತಾರೆ. ಆ ಪುಣ್ಯ ಎನ್ನುವುದು ಉಂಟಲ್ವಾ, 7 ಜನ್ಮಕ್ಕೆ ಪಡೆಯುವ ಸಿದ್ಧ ಆಗಿದೆ ಈಗ ಅಂದ್ರೆ ಅಂತ ಒಂದು ಪುಣ್ಯದ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ದೊಡ್ಡ ಉದ್ಯಮಿಗಳು ಇವರು, ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ದಾರೆ, ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ. ಮೊನ್ನೆ ಅಷ್ಟೇ ಒಂದು ಸ್ಟೇಟಸ್ ನೋಡ್ತೇವೆ, ಅವ್ರ ಊರ ಹತ್ರ ಮನೆ ಹತ್ರ ಗೊತ್ತಿಲ್ಲ ಸರ್, ಅಲ್ಲಿ ಒಂದು ಗುಂಡಿ ಬಿದ್ದೋಗಿದೆ. ವೆಹಿಕಲ್ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು, ತುಂಬಾ ಕಷ್ಟ ಆಗ್ತಿತ್ತು. ಲೈವ್ ಆಗಿ ತೆಗೆದ್ರು, ಅದು ಲೈವ್ ಆಗಿ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು. ಸುಮಾರು ದಿನ ರಿಪೇರಿ ಆಗಿದೆ. ಬಹಳ ಖುಷಿ ಆಗ್ತದೆ ಅವ್ರ ಬಗ್ಗೆ ಹೇಳಿದ್ವಿ. ನೋಡಿ ಎಷ್ಟು ಸುರುಕು, ಅವರ ನೋಡುವಾಗ ತುಂಬಾ ಆಕ್ಟಿವ್ ಇದ್ದಾರೆ. ಅವ್ರ ವ್ಯಕ್ತಿತ್ವ ನೋಡುವಾಗಲೇ ಗೊತ್ತಾಗ್ತದೆ ಎಂತ ಆಕ್ಟಿವ್ ಇದೆ ಅವರು. ಅವ್ರ ಪಾದರಸ ಇಷ್ಟ ಆಗಿ ಬಹಳ ಖುಷಿ ಆಗ್ತದೆ. ಬೆಂಗಳೂರಿನ ಪಾಪ ನಿನ್ನೆ ಹೊರಟಾದ್ಮೇಲೆ ಮೇಡಮ್ ನಾನು ಹೋಗಿದ್ದೀನಿ ಬೆಂಗಳೂರಿಂದ, ಬಸ್ ವೆಹಿಕಲ್ ಹತ್ತಿದ್ದೇನೆ ಮೇಡಮ್. ನಿನ್ನೆ ಇಡೀ ಬೆಳಗಿನ ಸಂಜೆವರೆಗೆ ಕಾಲ್ ಮಾಡಿ ಮಾತಾಡ್ತೀನಿ. ಮೇಡಮ್ ನಾನು ಇಷ್ಟು ಗಂಟೆ ಹೊಡ್ತೇನೆ, ಎಷ್ಟೊತ್ತಿಗೆ ಕಾರ್ಯಕ್ರಮ ಶುರು, ನಾನು ಅಷ್ಟೊತ್ತಿಗೆ ಬರ್ತೇನೆ ಮೇಡಮ್. ಯಾರಿಗೆ ಬೇಕು ಕೆಲವರು ಇದ್ದಾರೆ, ಯಾರಿಗೆ ಬೆಂಗಳೂರಿಂದ ಇಲ್ಲಿ ಬಂದು 3,000, 5,000, 10,000 ಖರ್ಚು ಮಾಡ್ತಾರೆ. ಒಂದು ಕುಡಿಯೋ ನೀರು ಕೊಡ್ಲಿಕ್ಕಾಗಿ ಅಲ್ಲಿಂದ ಹೊತ್ಕೊಂಡು ಬಂದು ಈ ಮಕ್ಕಳಿಗೆ ಸಿಗ್ಲಿ ಅಂತ ಹೇಳಿ. ಅಂತಹ ಒಳ್ಳೆ ಮನಸ್ಸು ಎಷ್ಟು ಜನರಿಗಿದೆ ಹೇಳಿ. ಬೇಕಾದಷ್ಟು ಕೆಲವರ ಹತ್ರ ಕೊಡುವ ಮನಸ್ಸಿಲ್ಲ. ನಮ್ಮ ಶಾಲೆ ಕಟ್ಟಡಕ್ಕೆ ನೋಡಿ ಕೋಟಿಗಟ್ಟಲೆ ಬೇಕಾದಷ್ಟು ದೇವರ ಕೊಟ್ಟಿದ್ದಾರೆ. ಅವರೆಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ ಸರ್. 1 ಲಕ್ಷ, 5 ಲಕ್ಷ, 2 ಲಕ್ಷ, 3 ಲಕ್ಷ, 50,000, 10,000, 5,000 ಕೈಲಾಗದವರೆಲ್ಲ 5,000 ಕೊಟ್ಟಿದ್ದಾರೆ ಸರ್. ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ದೇವಾಲಯ ಕೊಟ್ರೆ ಅದ್ರ ಪುಣ್ಯ ಎನ್ನುವುದು ನಮ್ಗೆ ಜನ್ಮ ಜನ್ಮಾಂತರಗಳಲ್ಲಿ ಸಿಗ್ತಾ ಹೋಗ್ತದೆ. ಬರೀ ನಾವು ಏನೇ ಸಣ್ಣ ತಪ್ಪು ಮಾಡಿದ್ರೆ ಅದು ತೊಳೆದು ಹೋಗ್ತದೆ. ಅದಕ್ಕೆ ಹೇಳು, ನೀವು ಕೂಡ 1 ರೂಪಾಯಿ ಕೂಡ ಅವರು ಇತ್ತವ್ರು 1 ಲಕ್ಷ ಕೊಡ್ಲಿ ತೊಂದರೆ, ನೀವು 1 ರೂಪಾಯಿ ಕೊಡಿ, ಆ ಶಾಲೆ ಸೇವೆ ಬಿಡ್ತದೆ. ಅದು ಪುಣ್ಯ ನಿಮ್ಗುಂಟಲ್ಲ 7 ಜನ್ಮಕ್ಕೆ ಸಿಗ್ತದೆ. ನಾನು ಹೇಳುದು ನಿಮ್ಮ ಹತ್ರ 3 ರೂಪಾಯಿ ಕೊಡಿ, 10,000 ಕೊಡಿ, 5,000 ಕೊಡಿ ಅಂತ ಕೇಳಲ್ಲ, 1 ರೂಪಾಯಿ ಕೊಡಿ. ನಾನು ಕೇಳಿದಷ್ಟೇ ಒಂದ್ ಕಡೆ ಹೋದ್ರೆ, ಸರ್ ನಿಮ್ಮ ಸಂಬಳ 100 ರೂಪಾಯಿ ಕೊಡಿ ಸರ್, ಅವ್ರು 25,000 ಕೊಡ್ತಾರೆ.
ಹಾಗಾಗಿ ಅಂತಹ ಒಂದು ಸಮಾಜ ಸೇವೆ ಮಾಡ್ತಿದ್ದ ಸರ್ ನಮ್ಗೆ ನಮ್ಮ ಶಾಲೆ ಆಗಮಿಸಿದ್ದಾರೆ. ಸರ್ ನಿಮ್ಮನ್ನು ನಾನು ಹೇಳಲೇಬೇಕಿತ್ತು, ನಿಮ್ಮ ಬಗ್ಗೆ ಹೋಗಲೇಬೇಕಿತ್ತು. ಯಾಕಂದ್ರೆ ಹೇಳ್ದಿದ್ರೆ ತಪ್ಪಾಗ್ತದೆ. ಯಾಕಂದ್ರೆ 6-7 ತಿಂಗಳಿಂದ ನನ್ನ ಹತ್ರ ಕಾಲ್ ಮಾಡಿ ಶಾಲೆ ಬಗ್ಗೆ ಮಾತಾಡ್ತೀನಿ. ನೀವು ಏನ್ ಬೇಕು ಮುಂದೆ ಅಂತ ಕೇಳಿದ್ರು. ನಾನು ಸರ್ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಮೇಡಮ್ ಅವರು, ನಾನು ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಒಂದು ನಮ್ಮ ಸತೀಶ್ ಶೆಟ್ಟಿ ಚೇರ್ಕಾಡಿ, ಅದಾದ್ಮೇಲೆ ಮೇಡಮ್, ಅದಾದ್ಮೇಲೆ ನನ್ನ ಸ್ನೇಹಿತ ವಿಘ್ನೇಶ್ ಅಂದ್ರೆ ವಿಘ್ನ ನಿವಾರಕ. ನಾವು ಸ್ಟಾರ್ಟ್ ಮಾಡಿದ್ದು ಈಗ ಸುಮಾರು ವರ್ಷದ ಮುಂಚೆ ಸ್ಟಾರ್ಟ್ ಮಾಡಿದ್ದು ಅವನಿಂದನೇ. ಒಂದು ಸಣ್ಣ ಶಾಲೆಗೆ, ಒಂದು ಬಾಲವಾಡಿ ಶಾಲೆ, ಅಲ್ಲಿ ಯಾವ ಶಾಲೆ ಅದು ವಿಘ್ನೇಶ್? ಪೇದ್ರಿ ಅಂಗನವಾಡಿ ಶಾಲೆಗೆ ಡ್ರೆಸ್ ಎಲ್ಲ ಕೊಡ್ತೀವಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ದು ಜರ್ನಿ. ಅಂದ್ರೆ ಅದಕ್ಕೆ ಯಾವಾಗಲೂ ವಿಘ್ನ ವಿನಾಶಕ ಗಣೇಶ ವಿಘ್ನೇಶ್ ನೆನೆಸ್ಕೊಳ್ತೀನಿ. ಹಾಗೆ ನಮ್ಮ FTM ಅಧ್ಯಕ್ಷರು ಈಗ ಹೇಳಿದ್ರು, ಮೇಡಮ್ ಮೊದಲನೇ ಕಾರ್ಯಕ್ರಮ ನಿಮ್ದು, ಗುರುರಾಜ್ ಅವರು. ಹಾಗೆ ನಿಮ್ಮ ಎಲ್ಲ ತಂಡದವರು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಒಂದು ನಮ್ಮ ಈ ಕನ್ನಡ ಶಾಲೆ ಒಂದು ದೊಡ್ಡ ಮಟ್ಟದಲ್ಲಿ ಮಾದರಿ ಶಾಲೆಯಾಗಿ ಇಲ್ಲಿಂದ ಓದುವಂತ ಮಕ್ಕಳು, ಹಾಗಂತ ಹೇಳಿದ್ರೆ ಇಲ್ಲಿ ಓದುವಂತ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ತದೆ. ಅದಾಗಿ ಈಗ ನಾವೊಂದು ಸಣ್ಣ ನಮ್ದೊಂದು ಸ್ಮಾಲ್ ಹೆಲ್ಪ್ ಗ್ರೂಪ್ ಅಂತ ಇದೆ ಮಾಡ್ಕೊಂಡಿದ್ದೀವಿ ನಾವು ಬೆಂಗಳೂರಲ್ಲಿ. ನಮ್ದೊಂದು 50 ಜನ ಇದೆ, 50-100 ಜನ ಇದೆ. ಈ ತರ ಯಾವುದೇ ಕರ್ನಾಟಕದಾದ್ಯಂತ ಯಾವುದೇ ಸ್ಕೂಲ್ಗೆ ಏನಾದರೂ ಸಮಸ್ಯೆ ಆದಾಗ ನಾವಲ್ಲಿ ಸ್ಪಂದಿಸ್ತೀವಿ. ಹಾಗೆ ಇಲ್ಲಿ ನಮ್ಮ ಶ್ರೀನಿಕೇತನ ಸ್ಕೂಲ್ಗೆ ಬುಕ್ಸು ಬ್ಯಾಗ್ಸ್ ಎಲ್ಲ ಕೊಟ್ಟಿದ್ದೀವಿ.